ಇಂದಿನ ಕವಿಗಳು ಪ್ರಾಚೀನ ಅರ್ವಾಚೀನ ಸಾಹಿತ್ಯವನ್ನ ಅಭ್ಯಸಿಸಿ YBH ಜಯದೇವ್ ಅಧ್ಯಯನ ಅನುಭವ ಚಿಂತನೆಗಳ ಮುಖೇನ ಇಂದಿನ ಕವಿಗಳು ಕಾವ್ಯವನ್ನ ಕಟ್ಟಬೇಕಾಗಿದೆ ಎಂದು ಕವಿ ಮತ್ತು ಕನ್ನಡ ಜಾನಪದ ಪರಿಷತ್ತು ದಾಸರಹಳ್ಳಿ ಕ್ಷೇತ್ರದ ಘಟಕದ ಅಧ್ಯಕ್ಷ YBH ಜಯದೇವ್ ಅಭಿಪ್ರಾಯಪಟ್ಟಿದ್ದಾರೆ. ಹಾವನೂರು ಬಡಾವಣೆಯಲ್ಲಿ ಇರುವಂತಹ ಭೂಮಿಕಾ ಸೇವಾ ಟ್ರಸ್ಟ್ ಆಯೋಜನೆ ಮಾಡಲಾಗಿದ್ದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಜಯದೇವ್ ಅವರು ಮಾತನಾಡಿದರು. ಭೂಮಿಕಾ ಸೇವಾ ಫೌಂಡೇಶನ್ ವತಿಯಿಂದ ಇವತ್ತು ಕವಿಗೋಷ್ಠಿ ಕಾರ್ಯಕ್ರಮ ತುಂಬಾ ಸೊಗಸಾಗಿ ನಡೆಯಿತು. ಸುಮಾರು 18 ಜನ ಕವಿಗಳು ತಮ್ಮ ಕವನ ವಾಚನವನ್ನು ಮಾಡಿದರು. ಈ ಸುಸಂದರ್ಭದಲ್ಲಿ ಉದ್ಘಾಟನೆಯನ್ನ ನಮ್ಮ ಕಿರುತೆರೆ ಕಲಾವಿದರಾದ ಶ್ರೀಮತಿ ಲಕ್ಷ್ಮೀ ಭಟ್ ಅವರು ಅತ್ಯಂತ ಗೌರವ ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಶ್ರೀಮತಿ ಮಮತಾ ವಾರ್ನಳ್ಳಿ ಅವರು ಈ ಕಾರ್ಯಕ್ರಮದ ಆಶಯ ನುಡಿಗಳನ್ನ ಮಾತಾಡಿದರು ಮತ್ತು ಸಿರಿಮಲ್ಲಿಗೆ ಖ್ಯಾತಿಯ ಪ್ರಮೀಳಾ ಕವಿತ್ರಿ ಅವರಿಗೆ ಅಭಿನಂದನಾ ಸಮಾರಂಭ ಕೂಡ ಅತ್ಯಂತ ಸೊಗಸಾಗಿ ನಡೆಯಿತು. ನಾನು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದೆ. ಎಲ್ಲ ಕವಿಗಳು ಸಹ ಅತ್ಯುತ್ತಮವಾಗಿ ತಮ್ಮ ಕವನಗಳನ್ನ ವಾಚನ ಮಾಡಿದ್ರು. ತುಂಬಾ ಸುಂದರ ಕಾರ್ಯಕ್ರಮ ಇದು. ಈ ಸುಸಂದರ್ಭದಲ್ಲಿ ಸುಮಾರು 16 ಜನ ಒಳ್ಳೆಯ ಹಾಡುಗಾರರು, ಗಾಯಕರು, ಕವಿಗಳು, ಅಭಿಮಾನಿಗಳು ಎಲ್ಲ ನೆರೆದು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿಸಿದರು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗುತ್ತೆ. ಇದೇ ವೇಳೆ ವಿದ್ಯಾರ್ಥಿನಿ ಸುಭಿಕ್ಷಾ ಅವರಿಂದ ಭರತನಾಟ್ಯ ಮಾಡಲಾಗಿದೆ. ಇಂದಿನ ಕವಿಗಳಿಗೆ ಜೀವನಾನುಭವದ ಕೊರತೆ ಇದೆ. ಸಮೃದ್ಧವಾದ ಕಾವ್ಯವನ್ನ ಕಟ್ಟಲು ಅವರು ಪ್ರಾಚೀನ ಸಾಹಿತ್ಯದ ಮೊರೆ ಹೋಗಬೇಕಾಗಿದೆ. ಇಂದಿನ ಸಾಹಿತ್ಯದ ಅಧ್ಯಯನ ಕೂಡ ಕವಿಗಳಿಗೆ ಉತ್ಕೃಷ್ಟ ಕವಿತೆಯನ್ನು ರಚಿಸಲು ಸಹಾಯಕವಾಗಬಲ್ಲದು ಅಂತ ಹೇಳಿದ್ರು. ಕಿರುತೆರೆ ಕಲಾವಿದೆ ಲಕ್ಷ್ಮೀ ಭಟ್ ಮಾತನಾಡಿ, ಕವಿಗಳು ಸೊಗಸಾಗಿ ಹಾಡಿದ್ರು, ಅದನ್ನ ಕೇಳಿ ನಾನು ಕೂಡ ಬರೆಯಬೇಕು ಎಂಬ ಉತ್ಸಾಹ ಬಂದಿದೆ. ಬರೆಯೋದಕ್ಕೆ ನಮಗೆ ಭಾಷೆ ಶುದ್ಧತೆ ಇರಬೇಕು. ಅದಕ್ಕಾಗಿ ದಿನಪತ್ರಿಕೆಗಳನ್ನ ಓದಬೇಕು, ನೂರಾರು ಪುಸ್ತಕವನ್ನ ಅಭ್ಯಾಸ ಮಾಡಬೇಕು. ಆಗ ಬರವಣಿಗೆ ಮೇಲೆ ಹಿಡಿತ ಬರುತ್ತೆ. ಭಾಷೆಯ ಭಂಡಾರವನ್ನ ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಕವಿತೆಗಳ ಸೃಷ್ಟಿ ಬಹಳ ಸುಲಭ ಅನಿಸುತ್ತೆ. ಕವಿಗಳು ಕೂಡ ಕಲಾವಿದರ ಹಾಗೆ. ಕಲಾವಿದರು ಮನಸ್ಸಲ್ಲಿ ಪಾತ್ರವನ್ನ ಇಟ್ಟುಕೊಂಡು ಹೇಗೆ ಅಭಿನಯಿಸುತ್ತೇವೆಯೋ ಹಾಗೆ ಕವಿಗಳು ಕೂಡ ಅಲ್ಲಿನ ಸುತ್ತಮುತ್ತಲ ಪರಿಸರವನ್ನ ನೋಡಿ ಕವಿತೆಯನ್ನ ಸೃಷ್ಟಿ ಮಾಡುವ ಶಕ್ತಿ ಅವರಲ್ಲಿ ಇದೆ ಎಂದರು. ಸೇವಾ ಟ್ರಸ್ಟ್ನವರು ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಅದ್ಧೂರಿಯಾಗಿ ಒಂದು ಕವಿಗೋಷ್ಠಿಯನ್ನ ಆಯೋಜಿಸಿದ್ರು. ನನ್ನನ್ನು ಕರೆದಾಗ ಮೊದಲು ಅನ್ಕೊಂಡೆ, ಅಯ್ಯೋ ಕವಿಗೋಷ್ಠಿಯ ಏನಪ್ಪಾ, ನಂದು ಸಬ್ಜೆಕ್ಟ್ ಅಲ್ಲ, ಹೇಗಿರುತ್ತೋ ಏನೋ ಅನ್ಕೊಂಡ್ ಬಂದೆ. ಬಟ್ ಕವಿಗಳನ್ನ ಹತ್ರದಲ್ಲಿ ನೋಡಿ ಅವರ ಕವಿತೆಗಳನ್ನ ಕೇಳಿ, ಕೆಲವು ಕವಿಗಳಂತೂ ಬಹಳ ಸೊಗಸಾಗಿ ಹಾಡಿದ್ರು. ಅದಂತೂ ಕೇಳಿ ನನ್ನ ಮನಸ್ಸು ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಇವತ್ತಿಂದ ಕವಿತೆಗಳನ್ನ ಬರಿಬೇಕೇನೋ ಅನ್ನಿಸ್ತಾ ಇದೆ ನನಗೆ. ಅವರು ಹೇಳೋ ಪ್ರಕಾರ ಜಯದೇವ್ ಅವರು ಬಹಳ ಸೊಗಸಾಗಿ ಹೇಳಿದ್ರು. ಅಂದ್ರೆ ಹುಟ್ಟುತ್ತಿರುವ, ಈಗ ಮೊಳಕೆ ಹೊಡಿತಿರ್ತಕ್ಕಂತಹ ಕವಿಗಳು ಹೇಗಿರ್ಬೇಕು, ಹೇಗ್ ಬರಿಬೇಕು, ಹೇಗೆ ಅವ್ರ ಕವಿತೆಗಳನ್ನ ಶುರು ಮಾಡ್ಬೇಕು, ಕವನಗಳನ್ನ ಶುರು ಮಾಡ್ಬೇಕು, ಕವಿಗಳ ಮನೋಸ್ಥಿತಿ ಹೇಗಿರ್ಬೇಕು, ಮನಸ್ಥಿತಿ ಮೊದಲನೇದಾಗಿ ಭಾಷೆ ಶುದ್ಧತೆ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು, ಕನ್ನಡದ ಪುಸ್ತಕಗಳನ್ನ, ಪತ್ರಿಕೆಗಳನ್ನ ಚೆನ್ನಾಗಿ ಓದ್ಬೇಕು. ಮೊದಲು ನಾವು ಭಾಷೆಯ ಭಂಡಾರವನ್ನ ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಕವಿಗಳ ಸೃಷ್ಟಿ, ಕವಿತೆಗಳ ಸೃಷ್ಟಿ ಬಹಳ ಸುಲಭ ಅನ್ಸುತ್ತೆ. ಅಂದ್ರೆ ಕವಿಗಳು ಕಲಾವಿದರು ಹಾಗೆ, ಅವರು ಮನಸ್ಸಲ್ಲಿ ಆ ಪಾತ್ರಗಳನ್ನ ಇಟ್ಕೊಂಡು ನಾವು ಹೇಗೆ ಅಭಿನಯಿಸ್ತೀವೋ ಅದೇ ರೀತಿ ಕವಿಗಳು ಪರಿಸರ, ಸುತ್ತಮುತ್ತ ಯಾವುದು ನೋಡಿದ್ರು ಅಲ್ಲಿ ಕವಿತೆಗಳನ್ನ ಸೃಷ್ಟಿ ಮಾಡುವಂತ ಶಕ್ತಿ ಆ ಭಾಷೆಯಲ್ಲಿ ಇದೆ ಅಂತ ಹೇಳಿದ್ರು. ನಿಜವಾಗ್ಲೂ ಬಹಳ ಸೊಗಸಾಗಿತ್ತು. ನನಗಿವತ್ತು ಭಾನುವಾರ ಮನೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡೋದು, ತಿನ್ನೋದು, ಟಿವಿ ನೋಡಿ ಸಮಯ ಕಳೆಯೋದಕ್ಕಿಂತ ಇಲ್ಲಿ ಬಂದು ಅದ್ಭುತವಾಗಿ ಸುಂದರವಾದ ಸಮಯನ ಹಾಗೂ ಬಹಳ ವಿಷಯಗಳನ್ನ ತಿಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ.
ನಿಜವಾಗ್ಲೂ ಕವಿಗಳು ಇಷ್ಟು ಚೆನ್ನಾಗಿ ಇದ್ದಾರೆ, ಎಂತ ಒಳ್ಳೆ ಮನಸ್ಸಿನವ್ರು ಅಂತ ಇವತ್ತು ಹತ್ತಿರದಲ್ಲಿ ನನ್ನ ಪಕ್ಕದಲ್ಲೇ ಅವ್ರ ಅಕ್ಕಪಕ್ಕ ಕೂತ್ಕೊಂಡಾಗ ನನಗೆ ಅನ್ನಿಸ್ತು. ಇವತ್ತು ನಾನು ಬಹಳ ಸಂತೋಷವಾಗಿದೆ. ಭೂಮಿಕಾ ಸೇವಾ ಟ್ರಸ್ಟ್ನವ್ರಿಗೆ ಒಳ್ಳೇದಾಗ್ಲಿ, ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮುಂದೆಯೂ ಅವ್ರು ಮಾಡಿದ್ದಾರೆ, ಇನ್ನು ಮುಂದೆನೂ ಮಾಡ್ತಾ ಇರಲಿ ಅಂತ ಆಶಿಸ್ತೀನಿ. ನಾನು ಕಿರುತೆರೆ ಹಾಗೂ ಹಿರಿತೆರೆ ಹಾಗೂ ನಾಟಕ ಕಲಾವಿದೆ ಲಕ್ಷ್ಮೀ ಭಟ್. ಕವಯಿತ್ರಿ ಮಮತಾ ವಾರ್ನಹಳ್ಳಿ ಫೌಂಡೇಶನ್ ಅಧ್ಯಕ್ಷೆ ಲತಾ ಕುಂದರಗಿ, ಕನ್ನಡ ಸೇನೆ ಖಜಾಂಚಿ ರಾಜೇಂದ್ರ ಕಣ್ಣೂರ ಇದ್ದರು. ಕವಯಿತ್ರಿ ಬಿಎಂ ಪ್ರಮೀಳಾ ಅವರಿಗೆ ಅಭಿನಂದಿಸಲಾಗಿದೆ. ಕವಿಗೋಷ್ಠಿಯಲ್ಲಿ 20ಕ್ಕೂ ಹೆಚ್ಚು ಕವಿಗಳು ಭಾಗಿಯಾಗಿ ಕವನ ವಾಚನ ಮಾಡಿದರು. ಈ ವೇಳೆ ಗೀತ ಗಾಯನ, ಭರತನಾಟ್ಯ ಜರುಗಿದೆ. ಇಂದು ನಮ್ಮ ಭೂಮಿಕಾ ಸೇವಾ ಫೌಂಡೇಶನ್ ಟ್ರಸ್ಟ್ನಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕವಿಗೋಷ್ಠಿ ಕಾರ್ಯಕ್ರಮ ನಡೀತು ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು ನಮ್ಮ ಭೂಮಿಕಾ ಸೇವಾ ಫೌಂಡೇಶನ್ಗೆ ಸಾಮಾಜಿಕ ಸಾಂಸ್ಕೃತಿಕ ವೇದಿಕೆ ಅಂತ ಹೆಸರು ಕೊಟ್ಟಿದ್ದಕ್ಕೂ ಇವತ್ತು ಅದು ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಂದಾದ್ಮೇಲೆ ಒಂದು ಮಾಡ್ಕೊಂತ ಬರ್ತಾ ಇದ್ದೀವಿ. ಇವತ್ತು ನಮ್ಮ ಕನ್ನಡ ನಾಡು ನುಡಿಯಾಗಿರ್ಬೋದು, ಕರ್ನಾಟಕ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥದ್ದು ನಮ್ಮ ಮುಖ್ಯವಾಗಿ ನಮ್ಮ ಕವಿಗಳಿಂದ ಅಂತ ಹೇಳ್ಬೋದು. ಆ ಕವಿಗಳನ್ನ ನಾನು ಇವತ್ತು ಒಟ್ಟಿಗೆ ಸೇರಿಸಿ ಅವ್ರಿಗೆ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ತುಂಬ ಚೆನ್ನಾಗಾಯ್ತು ಕವನ ವಾಚನ. ಆಮೇಲೆ ನಮ್ಮ ಲಕ್ಷ್ಮೀ ಭಟ್ ಅವರಿಂದ ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನ. ಮತ್ತೆ ನಮ್ಮ ಎಲ್ಲಿ ಜಯದೇವ್ ಸರ್ ಇರ್ತಾರೋ ಅಲ್ಲಿ ಜಯ ಇರುತ್ತೆ ಅಂತ ಹೇಳಿದ್ದಕ್ಕೂ ಇವತ್ತು ಜಯದೇವ್ ಸರ್ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಯಿತು. ಮುದ್ದು ಪುಟಾಣಿ ಮಕ್ಕಳಿಂದ ಸ್ವಾಗತ ಗೀತೆ ಆಗಿರ್ಬೋದು, ಹಾಗೆ ಪ್ರಾರ್ಥನಾ ಗೀತೆ ಮತ್ತೆ ಭರತನಾಟ್ಯಂ ಕಾರ್ಯಕ್ರಮ ಜರುಗಿತು. ಎಲ್ಲರೂ ಒಟ್ಟಾಗಿ ಎಲ್ಲರ ಚಪ್ಪಾಳೆ ಮೂಲಕ ಇವತ್ತು ಕಾರ್ಯಕ್ರಮ ತುಂಬಾ ಅದ್ದೂರಿ ಆಗಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಮೂಲಕ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ತಿಳ್ಸಕ್ ಇಷ್ಟಪಡ್ತಾ ಇದ್ದೀನಿ.